ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾಕಂತಂದ್ರೆ ನನಗೆ ರಾತ್ರಿ ಮಾಡಕತ್ತೀನಿ ರೀ ವಿಡಿಯೋ. ಯಾಕಂತಂದ್ರೆ ನಮ್ಮ ಮನೆ ಬಂದು ಹೈವೇ ಪಕ್ಕದಾಗ ಐತ್ರಿ. ಹಾಗಾಗಿ ನಾನು ಹಗಲಿ ಮಾಡಿದ್ರು ರಾತ್ರಿ ಮಾಡಿದ್ರು ಗಾಡಿ ಓಡಾಡ್ತಾನೆ ಇರ್ತಾವ್ರಿ. ಹಾಗಾಗಿ ಗಾಡಿ ಸೌಂಡ್ಸ್ ವಿಡಿಯೋದಾಗ ಜಾಸ್ತಿನೇ ಬರಕತ್ತೈತಿ. ನಾನು ಎಷ್ಟು ಅವಾಯ್ಡ್ ಮಾಡಿದ್ರು ನನ್ನ ವಿಡಿಯೋ ಮಾಡಕತ್ತಿದ್ದಾಗನ ಅದು ಗಾಡಿ ಸೌಂಡು ಬಂದ್ಬಿಡ್ತೈತ್ರಿ. ಹಾಗಾಗಿ ಯಾರು ತಪ್ಪು ತಿಳ್ಕೊಬೇಡ್ರಿ, ಇಷ್ಟು ಡಿಸ್ಟರ್ಬೆನ್ಸ್ ಐತಲ್ಲ ವಿಡಿಯೋದಾಗ ಅಂಥೇಳಿ. ಆದಷ್ಟು ನಾನು ಇನ್ನು ಮುಂದೆ ಇನ್ನಷ್ಟು ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ. ಹಿಂಗೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಎಲ್ರಿಗೂ ಥ್ಯಾಂಕ್ಸ್. ಗಿರ್ಜಿ, ಯಾಕೆ ಏನಾಯ್ತು? ಯಾರ ಸತ್ರನ ಇಲ್ಲ ಯಾರ ಓಡಿ ಹೋದ್ರ? ಯಾಕೆ ಹಿಂಗ ಎದಿ ಬಾಯಿ ಬಿಟ್ಕೋತ ಓಡಿ ಬಂದಿಯಲ್ಲಿ? ಈಕೆಂತ ಕೇಳೋ ಏನು ಯಾವ ನೋಡ್ತೇವೆ ಇಂಥ ಸುದ್ದಿಗೆ ಕಾಕೋತ್ ಕೂತಿರ್ತ. ಏ ಒಂದೇ ಉಸಿರಿಂದ ಓಡಿ ಬಂದಿನಿ ಅಂತ ಹೇಳ್ತೀವಿ, ಅದು ಏನು ಸುದ್ದಿ ಅಂತ ಹೇಳೋದು ಸಾಯಿ. ಅಲ್ಲ ಯವ್ವ ಕಮಲಕ್ಕ, ನೀವೇ ಹದ್ದಿನ ಕಂಡಿದ್ದಂಗ ರಾವ ನಿನ್ನು. ಇಟ್ಟು ಆತಿ ಹದ್ದು ಕಾಲಂಗೆ ಕಾಯ್ತಿ. ಮತ್ತು ಈ ಮನೆ ನಾಯಿ ಇದ್ದಂಗೆ ಇದೀವ. ನಾಯಿಗಿನ ಒಂದೊಂದು ವೇಳೆ ನಿಯತ್ ಕಮ್ಮಿ ಆಗ್ಬೋದು. ಇದು ನಿಯತ್ ಕಮ್ಮಿ ಆಗಲ್ಲ ನೋಡು. ಯಾವಾಗ ನೋಡ್ತೀವ ಮನೆ ಕಾಯ್ತಿ, ಮನೆಯವ್ರನ್ನ ಕಾಯ್ತಿ. ನೀ ಎಂತ ಹತ್ತಿದ್ದಂಗೆ ಇದೀವ. ಎಷ್ಟು ಬೈದ್ರು ಮೈಗೆ ಹಚ್ಕೊಳಂಗಿಲ್ಲ ನೀನು. ಅಲ್ಲ ಈ ಹಡಸು ಏನೇ ಹೇಳಕ್ಕಂತ ಹೇಳಿ ಒಡಿ ಬಂದಾಕಿನ ಈಗ ನೋಡಿದ್ರೆ ಹೇಳೋದು ಬಿಟ್ಟು ಕೇಸಿಂದ ನನ್ನ ಬಾಯಿ ಬಂದಂಗೆ ಬೇಕತ್ತಾರ. ಈಕೆಲ್ಲಿ ಇವತ್ತು ನನ್ನ ಕೈಲಿ ಹೊಡಿಸ್ಕೊಳಕ್ಕೆ ಬಂದಾಕ ಅಂತತೆ. ಇವರ ನಾನೇನೂ ಅನ್ಕೊಳ್ಳಲ್ಲ. ನಾನು ನಿಮಗೆ ತೊಂದರೆ ಕೊಡಬೇಕಂತನೂ ಬಂದಿಲ್ಲ. ನಾನು ನಿಮ್ಮ ಜೊತೆ ಎರಡು ನಿಮಿಷ ಮಾತಾಡಿ ಹೋಗ್ಬಿಡ್ತೀನಿ ರೀ. ಅದಕ್ಕೆ ಅವಕಾಶ ಮಾಡಿಕೊಡ್ರಿ ಪ್ಲೀಸ್. ನೋಡಿ ಗಿರೀಶ್ ಅವರೇ, ನನಗೂ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟನೇ. ಆದರೆ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿಲ್ಲ. ಸದ್ಯಕ್ಕೆ ನಾನು ನಿಮ್ಮ ಜೊತೆ ಮಾತಾಡೋಕ್ಕಾಗಲ್ಲ. ದಯವಿಟ್ಟು ನೀವೇನೂ ತಪ್ಪು ತಿಳ್ಕೊಳ್ಳಲ್ಲ. ಅಂದರೆ ಏನು ಹೇಳಕ್ಕೆ ಬಂದಿದ್ದೀರಾ ಪಟ್ ಅಂತ ಹೇಳಿ ಇಲ್ಲಿಂದ ದಯವಿಟ್ಟು ಹೊರಟೋಗ್ಬಿಡಿ. ಇಲ್ಲ ಅಂದರೆ ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ. ಪ್ಲೀಸ್. ಇಲ್ಲ ರಾಣಿಯವರೇ, ನಿಮಗೆ ಯಾವ ಸಮಸ್ಯೆ ಆಗೋಕ್ಕೂ ನಾನು ಬಿಡಲ್ಲ. ನಾನಿವತ್ತು ಡೈರೆಕ್ಟಾಗಿ ಒಂದು ಮಾತು ಹೇಳ್ತೀನಿ ನಿಮಗೆ. ನಾನು ನಿಮ್ಮನ್ನು ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ನೀವು ಏನಾದರೂ ಹೇಳ್ತೀರಾ ಅಂತ ಇಷ್ಟು ದಿವಸ ನಾನು ಕಾದೆ, ಆದರೆ ನಿಮ್ಮ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಅದಕ್ಕೆ ನಿಮ್ಮನ್ನು ನೋಡಿಕೊಂಡು ಕೇಳ್ಕೊಂಡು ಹೋಗೋಣ ಅಂತ ನಾನು ಬಂದೆ. ಆದರೆ ಇಲ್ಲಿದೆಲ್ಲ ನೋಡಿ ನನಗೆ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತಿಲ್ಲ. ಇವತ್ತೇ ಅಲ್ಲ, ಈಗಲೇ ನಿಮ್ಮನ್ನು ಮದುವೆ ಮಾಡಿ ಕರ್ಕೊಂಡು ಹೋಗ್ಬೇಕು ಅನ್ನಿಸ್ತಿದೆ. ಇದಕ್ಕೆ ನೀವೇನಂತೀರಾ? ನೋಡಿ, ಮದುವೆ ಅಂದರೆ ಮಕ್ಕಳಾಟ ಅಲ್ಲ. ನಮ್ಮ ಮನೇಲಿ ನಮ್ಮ ಚಿಕ್ಕಮ್ಮ ಹೇಗೆ ಹೇಳ್ತಾರೋ ಹಾಗೆ ಕೇಳ್ತೀನಿ ನಾನು. ಅದಕ್ಕೆ ಇದಕ್ಕೆ ಉತ್ತರ ಕೊಡೋಕೆ ನನ್ನ ಕೈಲಾಗಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಇಲ್ಲಿಂದ ಹೊರಟೋಗ್ಬಿಡಿ. ನಾನು ನಿಮ್ಮ ಜೊತೆ ಏನೂ ಮಾತಾಡಲ್ಲ. ಪ್ಲೀಸ್. ಇಂತಕಿ ರಾಣಿ ಅನ್ನಿಸ್ತತಿ. ಇವ್ ಯಾರು? ಇವ್ನು ಇದ ಫಸ್ಟ್ ಟೈಮ್ ನೋಡಕತ್ತೀನಿ. ಇವ್ ಯಾರು ಬೇರೆ ಊರನ ಅನ್ನಿಸ್ತತಿ, ನಮ್ಮ ಊರನವೇನ ಅಲ್ಲಿವ. ಹೌದು, ಅವ್ಯಾಕಿಗೆ ಜೊತೆ ಅಷ್ಟೊತ್ತಿನ ನೋಡಕತ್ತೀನಿ. ಅಷ್ಟು ಕೊಲೋಜಾಗಿ ಮಾತಾಡಕತ್ತಾರ. ಇದು ಏನೋ ಹಕ್ಕಿಕತ್ತು ಬೇರೆನೇ ಐತಿ. ಇದು ಎಲ್ಲಿ ಸ್ವಿಚ್ ಹಾಕಬೇಕಲ್ಲ, ಸ್ವಿಚ್ ಹಾಕಿದ್ನಂದ್ರೆ ಎಲ್ಲಿ ಬಲ್ಪ್ ಹತ್ತದ ಕಡೆ ಬಲ್ಪ್ ಹತ್ತೈತಿ. ಹಿಂಗಾದ್ರೆ ಕೆಲಸ ಆಗೋದಿಲ್ಲ. ಇವತ್ತು ಮುಂಜಾನೆಯಿಂದ ಒಟ್ಟ ಸಮಾಧಾನ ಇಲ್ಲ ಹಂಗಾಗೈತಿ. ಮೊದಲು ಹೋಗಿ ಹೇಳಿ ಬರ್ತಾ. ನೋಡ್ರಿ ಗಿರೀಶ್ ಅವರೇ, ನಾ ಇನ್ಯಾವತ್ತಾದ್ರೂ ನಿಮ್ಮ ಜೊತೆ ಮಾತಾಡ್ತೀನಿ. ಇಲ್ಲಿ ನೀರು ತುಂಬಾಕ ಇಷ್ಟು ಮಂದಿ ಇದಾರೆ. ಯಾರು ನನ್ನ ನೋಡಿ ತಪ್ಪಾಗಿ ತಿಳ್ಕೊಂಡ್ರೆ ಅಂದ್ರೆ ಈ ದೊಡ್ಡ ಸಮಸ್ಯೆ ಆಕತಿ. ಪ್ಲೀಸ್ ನಾನು ಹೋಗ್ತೀನಿ ರೀ. ರಾಣಿಯವರು ಒಂದು 2 ನಿಮಿಷ ನಿಲ್ರಿ. ಹೌದು, ಅವ್ರು ಹೇಳಿದ್ರಾಗೂ ಅರ್ಥ ಐತಿ. ಇಲ್ಲಿ ಇಷ್ಟು ಮಂದಿ ಇದಾರ, ನಾನು ಅವ್ರ ಹಿಂದೆ ಬಿದ್ದಿದ್ದು ಯಾರಾದರೂ ನೋಡಿ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಬೇಡ, ಇನ್ಯಾವತ್ತಾದರೂ ಮಾತಾಡ್ಸೋಣ. ಯಾವತ್ತಾದರೂ ಯಾಕೆ, ಇವತ್ತೇ ಮಾತಾಡ್ಸೋಣ. ಏನಾಗಿದ್ದಾಗಲಿ ವೇಟ್ ಮಾಡ್ತೀನಿ. ಕಮಲಕ್ಕ, ಏ ಕಮಲಕ್ಕ, ಅದು ಏನಯ್ಯವ ಒಳಗೆ? ಕಮಲಕ್ಕ, ಯಾವುದೈದು ಊರ ಅಜ್ಞಾಡಿ ತಣ್ಣಗೆ ಒಂದು ನಿಮಿಷ ಗೊತ್ತೇನ ನಂಗಿಲ್ಲ ನೋಡು. ಯಾವ ಚಿಕ್ಕಿ ಒಳಗೆ ಬಂದು ಸಾಯ್ರಿ.
ಏನಯ್ಯವ ಅಕ್ಕ ನೀನು ಒದರ್ತನವ ಒಟ್ಟ ನಾ ಒಂದ ಉಸಿರಿಂದ ಹೊಡ್ಕೊತ ಬಂದೀನಿ. ನೀ ಏನಂತ ಕೇಳವಲ್ಲ ಈಗಿಲ್ಲ. ಗಿರ್ಜಿ ಯಾಕೆ ಏನಾಯ್ತು? ಯಾರ ಸತ್ರನ ಇಲ್ಲ ಯಾರ ಓಡಿ ಹೋದ್ರ? ಯಾಕೆ ಹಿಂಗ ಎದಿ ಬಾಯಿ ಬಿಟ್ಕೋತ ಓಡಿ ಬಂದಿಯಲ್ಲಿ? ಈಗಂತ ಕೇಳೋ ಏನು ಯಾವ ನೋಡ್ತೇವೆ ಇಂಥ ಸುದ್ದಿಗೆ ಕಾಕೋತ್ ಕೂತಿರ್ತ. ಏ ಒಂದ ಉಸಿರಿಂದ ಓಡಿ ಬಂದಿನಿ ಅಂತ ಹೇಳ್ತಿ, ಅದು ಏನ್ ಸುದ್ದಿ ಅಂತ ಹೇಳ ಸಾಯಿ. ಅಲ್ಲ ಯವ್ವ ಕಮಲಕ್ಕ, ನೀವೇ ಹದ್ದಿನ ಕಣ್ಣಿದ್ದಂಗ ಅದಾವ ನಿನ್ನು. ಇಟ್ಟು ಆತಿ ಹದ್ದು ಕಾಲಂಗೆ ಕಾಯ್ತಿ. ಮತ್ತ ಈ ಮನೆ ನಾಯಿ ಇದ್ದಂಗ ಅದೀವ. ನಾಯಿಗಿನ ಒಂದೊಂದು ವೇಳೆ ನಿಯತ್ ಕಮ್ಮಿ ಆಗ್ಬೋದು. ಇದು ನಿಯತ್ ಕಮ್ಮಿ ಆಗಲ್ಲ ನೋಡು. ಯಾವಾಗ ನೋಡ್ತೀವ ಮನೆ ಕಾಯ್ತಿ, ಮನೆಯವ್ರನ್ನ ಕಾಯ್ತಿ. ನೀ ಎಂತ ಹತ್ತಿದ್ದಂಗೆ ಅದೀವ. ಎಷ್ಟು ಬೈದ್ರು ಮೈಗೆ ಹಚ್ಕೊಳಂಗಿಲ್ಲ ನೀನು. ಅಲ್ಲ ಈ ಹಡಸು ಏನೋ ಹೇಳಕ್ಕಂತ ಹೇಳಿ ಒಡೆ ಬಂದಾಕಿನ ಈಗ ನೋಡಿದ್ರೆ ಹೇಳೋದು ಬಿಟ್ಟು ಕೇಸಿಂದ ನನ್ನ ಬಾಯಿಗೆ ಬಂದಂಗೆ ಬೇಕತ್ತಾರ. ಈಗೆಲ್ಲೇ ಇವತ್ತು ನನ್ನ ಕೈಲಿ ಹೊಡೆಸ್ಕೊಳಕ ಬಂದಾಕ ಅಂತತೆ.